ಸೋಮವಾರದಿಂದ ಶುಕ್ರವಾರದವರೆಗೆ ಈ 9 to 6 ಜಾಬ್ ನಡುವೆ ಎಲ್ಲರ ಹಂಗೆ ನಾನು ಕಾಯ್ತಿದ್ದೆ ವೀಕೆಂಡಿಗೆ. ಉದಾಸೀನದಲ್ಲಿ ಕಾಲ್ ನೀಡಿ ಮಲಗಿದ್ದೆ. ಅವಾಗಲೇ ಫ್ರೆಂಡ್ಸ್ ಫೋನ್ ಬಂತಾ, ಹೇಳಿದ್ರು ಈ ವಾರ ಏನಾದರೂ ಪ್ರೊಡಕ್ಟಿವ್ ಮಾಡ್ಬೇಕಂತ. ಇದೇ ಜೋಶಲ್ಲಿ ಬೈಕ್ ಎತ್ಕೊಂಡು ಹೋದೆ ಅವ್ರ ಮನೆ ಕಡೆಗೆ. ಸೊ ಸ್ನೇಹಿತರೆ, ಈ ವ್ಲಾಗಲ್ಲಿ ನನ್ನ ದೋಸ್ತುಗಳಾದಂಥ ದಶು ಮತ್ತು ನಂದ ಅವರೊಟ್ಟಿಗೆ ಶಿವನ ಸಮುದ್ರ ಫಾಲ್ಸ್ ಕಡೆ ಒಂದು ಶಾರ್ಟ್ ರೈಡ್ ಹೋಗಿದ್ವಿ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಯ್ ನಂದೀಶ್ ಅವರೇ, ಏನು ಮಾಡ್ತಿದ್ದೀರಾ? ಇದು ದೋಸೆ, ಇದು ಹಾಲು, ಸಬ್ಬಸ್ಗೆ ಸೊಪ್ಪು ಸಾರು. ನೀವೇ ಮಾಡಿದಾ? ನಾನೇ ಮಾಡಿರೋದು. ರೆಸಿಪಿ ಬೇಕಾ? ಪ್ಲೀಸ್ ಕೊಡಿ, ಡಿಸ್ಕ್ರಿಪ್ಷನ್ ಅಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಚೆಕ್ ಮಾಡಿ. ಏನು ಮಾಡ್ತಿದ್ದೀರಾ? ಆ್ಯಕ್ಚುಲಿ ಏನು ಮಾಡಬೇಕು ಅಂತ ನೋಡ್ತಿದ್ದೀರಾ? ಎಷ್ಟು ಸ್ಪೂನು ಸಕ್ಕರೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವ್ರು ಯಾರು? ಇವರು ದರ್ಶನ್ ಅಂತ. ನಾನು ಮೇನ್ ಶೆಫು, ಇವನು ಶೂ ಶೆಫು. ಅವರು ಈಗ ಸೊಪ್ಪಿನ ಪಲ್ಯ ಎಲ್ಲ ಅವ್ರು ಮಾಡಿದಂತ ಹೇಳಿದ್ರು. ಅದೇನು ಸೊಪ್ಪು ಅಂತ ಕೇಳಿ ಫಸ್ಟ್. ನನಗೆ ಗೊತ್ತು, ನಾನು ಕರೆಕ್ಟಾಗಿ ಹಾಕಿರ್ತೀನಿ ಅಂತ ಹೇಳಿ ಸಕ್ಕರೆ. ನೋಡ ಕೊಡಲಿ. ಮೊದಲಿಗೆ ಎಂಥ ಪ್ಲಾನ್ ಹೇಳು? ಮೊದಲಿಗೆ ಟೀ ಕಾಫಿ ಕುಡಿದು ಕಂಪ್ಲೀಟ್ ಮಾಡೋಣ. ತದನಂತರ ಟೀಮ್ ಪ್ಲಾನ್ ಮಾಡೋಣ. ತದನಂತರ ಪ್ಲಾನ್ ಮಾಡೋಣ. ಸಾಕು. ನಾನು ಹೆಂಗೆ ಬರ್ತಿದ್ದೀನಿ? ಸೂಪರ್ ಮಚ್ಚ. ನೀನು ಫುಲ್ ಚಂದ. ನಾನು ಚಂದನೇ, ನಂಗೆ ಗೊತ್ತು. ಚಂದ ಚಂದ ಚಂದ. ಡೋಂಟ್ ಪ್ಲಾನ್ ಟ್ರಿಪ್ಸ್, ಡೋಂಟ್ ಪ್ಲಾನ್ ಎನಿಥಿಂಗ್. ಕೋಟ್ ಆಫ್ ದ ಡೇ. ಪ್ಲ್ಯಾನ್ ಮಾಡಿದ್ದೇನೋ ಆಗ. ಹಲೋ, ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಆಫ್ಟರ್ ಅ ಲಾಂಗ್ ಟೈಮ್ ಮೋಟೋ ರೈಡ್ ಮಾಡಲಿಕ್ಕೆ ಹೊರಟಿದ್ದೀವಿ. ನಾನು ನಮ್ಮ ಫ್ರೆಂಡ್ಸು ಸದ್ಯಕ್ಕೆ 3 ಜನ ಇದ್ದೀವಿ. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಟ್ರಿಪ್ ಪ್ಲ್ಯಾನ್ ಆಗಿದೆ. ಎಲ್ಲಿಗೆ ಅಂತ ಮುಂದೆ ಹೇಳ್ತೀವಿ. ಇವತ್ತು ನಮ್ಮ ಜೊತೆ ಒಂದು ಹಿಮಾಲಯನ್ ಹಾಗೂ ನಮ್ಮ ವೂಲ್ಫ್ ಎಕ್ಸ್ಪಲ್ಸ್ ಒಟ್ಟಿಗೆ ನಾವು ಇವತ್ತು ಶಿವನ ಸಮುದ್ರ. ರೀಸೆಂಟಾಗಿ ಸ್ವಲ್ಪ ರೀಲ್ಸ್ಗಳಲ್ಲಿ ನೋಡ್ತಿದ್ದೆ ಶಿವನ ಸಮುದ್ರ ಬಗ್ಗೆ. ಸೊ ಎಂತ ಮಾಡೋದು ಅಂತ ಹೇಳಿದಾಗ ಅಲ್ಲಿ ಹೋಗೋಣ ಅಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ನಿನ್ನೆ ನೈಟಲ್ಲಿ ಫ್ರೆಂಡ್ ರೂಮಿಗೆ ಬಂದಿದ್ದೆ, ದಶ್ ಅವ್ರ ಮನೆಗೆ. ಅಲ್ಲಿಂದ ನಂದ ಕೂಡ ಬಂದಿದ್ದ ಗಾಡಿ ತಗೊಂಡು. ಸೊ ಇವತ್ತು ಬೆಳಗ್ಗೆ ನಾವು ಆ್ಯಕ್ಚುಲಿ 5 ಗಂಟೆಗೆ ಹೊರಡೋಣ ಅಂತ ಇತ್ತು. 2-3 ಪ್ಲೇಸ್ ಇತ್ತು. ಸ್ನೇಹಿತರೆ, ಇಲ್ಲಿ ತನಕ ನಾನು ಸುಮಾರು 9 ರಿಂದ 10 ಮೋಟೋ ಬ್ಲಾಗಿಂಗ್ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿದ್ದೀನಿ. ಅದರಲ್ಲೊಂದು ಆಲ್ಮೋಸ್ಟ್ 3 to 4 ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿ ಸಲನೂ ಈ ಮೈಕಿಂದ ಒಂದು ಪ್ರಾಬ್ಲಮ್ ಇತ್ತು. ಈ ಸಲ ಆ ಪ್ರಾಬ್ಲಮ್ ಆಗಬಾರ್ದಂತ 3-4 ಸಲ ಟೆಸ್ಟ್ ಮಾಡಿ, ಕನೆಕ್ಷನ್ ಎಲ್ಲಾದರೂ ಲೂಸ್ ಇದೆಯಾ ಅಂತ ಚೆಕ್ ಮಾಡಿ, ಒಂದು ಸಲ ರೆಕಾರ್ಡ್ ಮಾಡಿ ಕೂಡ ಚೆಕ್ ಮಾಡಿದೆ. ಅವಾಗ ಸರಿ ಇತ್ತು. ಈ ವಿಡಿಯೋ ಆದಮೇಲೆ ಏನೋ ಗೊತ್ತಿಲ್ಲ, ಸೌಂಡೇ ರೆಕಾರ್ಡ್ ಆಗಿಲ್ಲ. ನಾನು ಇವಾಗ ಫುಟೇಜ್ ನೋಡ್ತೀನಿ, ಅದರಲ್ಲಿ ಮೈಕೇ ವರ್ಕ್ ಆಗಿದ್ದಿಲ್ಲ. ಸೊ ಇವಾಗ ವಾಪಸ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಯಾಕಂದರೆ ವಿಡಿಯೋ ಚೆನ್ನಾಗಿತ್ತು, ಮಿಸ್ ಮಾಡಬಾರ್ದು ಅಂತ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡ್ತಿದ್ದೀನಿ, ಕ್ಷಮಿಸಿ. ನಾವು ಬ್ಯಾಕ್ ಟು ಟಾಪಿಕ್. ನಾವು ಆ್ಯಕ್ಚುಲಿ 5 ಗಂಟೆಗೆ ಎದ್ದು ಹೊರಡೋಣ ಅಂತ ಪ್ಲ್ಯಾನ್ ಇತ್ತು. ಅಲಾರಾಮ್ ಕೂಡ ಇಟ್ಟಿದ್ವಿ, ಬಟ್ ಹೇಳೋಕ್ಕಾಗದೆ 8 ಗಂಟೆಗೆ ಎದ್ದು ಹೊರಟಿದ್ದೀವಿ. ಶಿವನ ಸಮುದ್ರ ಫಾಲ್ಸ್ ಇದು ಮಂಡ್ಯ ಡಿಸ್ಟಿಕ್ ಹಾಗೂ ಚಾಮರಾಜನಗರ ಡಿಸ್ಟಿಕ್ಕಿಗೆ ಸೇರಿರೋದು. ಇದು ಬೆಂಗಳೂರಿನಿಂದ ಸುಮಾರು 135ರಿಂದ 140 ಕಿಲೋಮೀಟರ್ ಆಗುತ್ತೆ. ಆ್ಯಕ್ಚುಲಿ 2 ಫಾಲ್ಸ್ಗಳಿದೆ, ಒಂದು ಗಗನ ಚುಕ್ಕಿ, ಇನ್ನೊಂದು ಬರ ಚುಕ್ಕಿ. ಅದೆರಡು ಮಧ್ಯನೂ ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬನ್ನಿ, ಅದು ಹೆಂಗಿರುತ್ತೆ ಅಂತ ನೋಡೋಣ.
ನಾವು ಈ ಫಾಲ್ಸಿಗೆ ಕನಕ್ಪುರದ ಮೇಲೆ ಒಂದು ರೋಡ್ ಹೋಗುತ್ತೆ, ಆ ರೋಡಲ್ಲಿ ಹೋಗಿದ್ದು. ರೋಡ್ ಚೆನ್ನಾಗಿತ್ತು, ಒಳ್ಳೆ ಸಿನಿಕ್ ಬ್ಯೂಟಿ, ಸುತ್ತ ಬೆಟ್ಟ ಗುಡ್ಡ, ಒಂದು ಸುಮಾರು ಸೇತುವೆಗಳು, ಗದ್ದೆ ತೋಟ, ತಣ್ಣ ಗಾಳಿ. ರೈಡರ್ಸ್ಗಳಿಗೆ ಹೇಳಿ ಮಾಡಿಸಿದ ರೋಡ್ ಇದೆ. ನಾವು ಆ್ಯಕ್ಚುಲಿ ಸ್ವಲ್ಪ ಬೇಗ ಹೊರಡಬೇಕಿತ್ತು ಅನಿಸ್ತು, ಅಂದರೆ ಈಗ ಒಂದು 11:30-12 ಆಗಿತ್ತು. ಬಿಸಿಲು ಜಾಸ್ತಿ ಆಯಿತು, ಹೀಟ್ ಜಾಸ್ತಿ ಇತ್ತು. ಸೊ ಬೆಳಿಗ್ಗೆ ಹೊರಡ್ರೆ ಒಳ್ಳೆ ತಂಪಾದ ಗಾಳಿ. ಓವರ್ ಆಲ್ ರೈಡರ್ಸ್ಗಳಿಗೆ ಹೇಳಿ ಮಾಡಿಸಿದ ರೋಡ್ ಇದು. Drop to the beat in the club. Don't wanna see you stop. Move your feet, turn it up. ಬೆಂಗಳೂರಲ್ಲಿ ಮನೆ ಬಿಟ್ಟಿದ್ದು ನಾವು ಇನ್ ಡೈರೆಕ್ಟ್ ಫಾಲ್ಸ್ ಹತ್ರನೇ ಹೋಗಿ ನಿಲ್ಸೋಣ ಅಂತ ಯೋಚನೆ ಮಾಡಿದ್ವಿ. ಆಲ್ಮೋಸ್ಟ್ 1-1.5 ಗಂಟೆ ಆದ್ಮೇಲೆ ನಮಗೆ ಗೊತ್ತಾಯ್ತು ಬೇಸ್ ಎಲ್ಲ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇನ್ನು ನಾವು ಬ್ರೇಕ್ ತಗೊಂಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಗಾಡಿ ಸೈಡಿಗೆ ಹಾಕಿ ಒಂದು 5 ನಿಮಿಷ ಪಿಟ್ ಸ್ಟಾಪ್ ತಗೊಂಡ್ವಿ. ಕಬ್ಬಿನ ಹಾಲು ಬಾಡಿ ಹೀಟ್ ಅಂತಾರೆ, ಆದ್ರೂ ದಾಹ ಆಗಿತ್ತು ನೋಡಿ. ಅಲ್ಲಿರೋ ಸಾಫ್ಟ್ ಡ್ರಿಂಕ್ಸ್ ಮಧ್ಯೆ ಈ ಕಬ್ಬಿನ ಹಾಲೇ ಹೆಲ್ತಿಗೆ ಒಳ್ಳೇದು ಅಂತ 3 ಜನನು ಒಂದೊಂದು ಕಪ್ ಕಬ್ಬಿನ ಕುಡಿದು ಒಂದು 5 ನಿಮಿಷ ರೆಸ್ಟ್ ಮಾಡಿ ಬಾಯಿಗೆ ಚ್ವಿಂಗಮ್ ಹಾಕೊಂಡು ನಮ್ಮ ಜರ್ನಿನ ವಾಪಸ್ ಕಂಟಿನ್ಯೂ ಮಾಡಿದ್ವಿ. Drop to the beat in the club. Don't wanna see you stop. Move your feet, turn it up. ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಇದು ಏಷ್ಯಾ ಖಂಡದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಸ್ಥಾಪನೆ ಆಗಿತ್ತು. ಈ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಮೈನ್ಸಿಗೆಲ್ಲ ಇಲ್ಲಿಂದನೇ ಪವರ್ ಸಪ್ಲೈ ಆಗ್ತಿತ್ತು ಅಂತ ಹೇಳ್ತಾರೆ. ನಾವೇನು 3-4 ಜನ ಫ್ರೀ ಇರೋದು, ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಬಟ್ ಈ ಜಾಗಕ್ಕೆ ಬಂದ್ಮೇಲೆ ಗೊತ್ತಾಯ್ತು ನಮ್ಮೊಟ್ಟಿಗೆ ಇನ್ನೂ ಸುಮಾರು ಜನ ಖಾಲಿ ಹೊಡಿತಿದ್ದಾರೆ ಅಂತ. ನಾವು ಹೋಗಿದ್ದು ಸಂಡೇ, ಜನ ಇರ್ತಾರಂತ ಗೊತ್ತಿತ್ತು, ಬಟ್ ಇಷ್ಟು ಜನ ಇರ್ತಾರೆ ಅಂತ ಅಂದಾಜು ಮಾಡಿದ್ದೀವಿ. ನಾವಿನ್ನ ಫಾಲ್ಸ್ ಎಂಟರ್ ಕೂಡ ಆಗಿದ್ದಿಲ್ಲ. ಅವಾಗಲೇ ಬಸ್ಸು, ಟಿ ಕಾರ್ಗಳ ಕ್ಯೂ ನೋಡಿ ಗೊತ್ತಾಯ್ತು ತುಂಬಾ ಕ್ರೌಡ್ ಇರುತ್ತೆ ಅಂತ. ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ. 2 ವೀಲರ್ 4 ವೀಲರ್ ಎಲ್ಲದಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಹೌದಾ? ನಿಮ್ದು ತೀರ್ಥಹಳ್ಳಿ? ಎಲ್ಲಿ ತೀರ್ಥಹಳ್ಳಿ? ಇಲ್ಲಿ ಸುರಾನಿ ಹತ್ರ. ಸುರಾನಿನೇ.
ಹೌದಾ? ನೋಡ್ತೀನಿ ನಾನು ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡ್ತಾ ಇರ್ತೀನಿ. ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು. ಮತ್ತು ನಮಗೊಂಚೂರು ಹೇಳ್ಕೊಡಿ. ಸರಿ, ನಿಮ್ದೇನು ಹೆಸರು? ಅದೇ ನಾನು ಸ್ಟಾರ್ಟ್ ಮಾಡಿಲ್ಲ. ಮಾಡ್ತೀರಾ? ನೀವು ರೈಡರಾ? ಮಾಡೋ ಅಂದಾಜಿಲ್ಲ. ಇಲ್ಲಪ್ಪ, ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್. ಇಲ್ಲ, ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್. ಸೀರಿಯಸ್ಲಿ ಜನ ಫಸ್ಟ್ ಆಫ್ ಆಲ್ ನಾವು ಎಲ್ಲಿಗೆ ಬಂದಿದ್ವಿ, ಈ ನನ್ನ ಮಗ ಅಲ್ಲೆಲ್ಲ ಹೋಗ್ತಾ ಇದ್ದ ರೈಟ್ ಸೈಡಿಗೆ. ಅದೇ ಇವನಿಗೆ ಹೇಳಿದ್ದಾನೆ. ಚೆನ್ನಾಗಿದೆ. ಹಾಂ, ನಾನು ಬಾಯ್ ತೆಗೆದು ಅಲ್ಲಿ ಹೋದ ಎಲ್ಲೋ ನಂದ ಮಾಮ್ಸ್ ನಂದೀಶ್ ತೇಜ ಹಾಯ್ ಹಾಯ್ ನಂದ ದರ್ಶ ತೇಜ ದರ್ಶ ಸುಮಾರು ಜನ ಬಂದಿದ್ದಾರೆ. ಬ್ಯೂಟಿಫುಲ್ ಸ್ಪಾಟ್. ನಾವು ಇವಾಗ ನೋಡಿದ್ದು ಗಗನಚುಕ್ಕಿ ವಾಟರ್ ಫಾಲ್ಸ್. ಆ ನೀರಿನ ರಭಸ ನೋಡಿ ಗಗನಚುಕ್ಕಿ ಅಂತ ಹೆಸರಿಟ್ಟಿದ್ದಾರೆ. ಈಗ ನಾವು ಹೋಗ್ತಿರೋದು ಭರಚುಕ್ಕಿ ವಾಟರ್ ಫಾಲ್ಸ್. ಅಲ್ಲಿ ಏನ್ ಸೇತುವೆ ಕಾಣ್ತಿದೆಯಲ್ಲ, ಆ ಸೇತುವೆಯಿಂದ ವಾಪಸ್ ಹೋಗ್ಬೇಕು. ಇದು ಸುಮಾರು 18 ಕಿಲೋಮೀಟರ್ಸ್ಗಳು ಆಗುತ್ತದೆ ಗಗನಚುಕ್ಕಿ ವಾಟರ್ ಫಾಲ್ಸ್ ಇಂದ. ಮತ್ತೆ ಎಲ್ಲ ಇದು ಸ್ವಲ್ಪ ಹತ್ತಿರ ಇದೆ. ಇದು ಗಗನಚುಕ್ಕಿಯಿಂದ ಭರಚುಕ್ಕಿ ಹೋಗೋ ದಾರಿ ಏನಿದೆ, ತುಂಬಾ ಸಣ್ಣ ರೋಡ್ಗಳಿದಾವೆ. ಅಲ್ಲಿ ಆಕ್ಚುಲಿ ಟ್ರಾಫಿಕ್ ಜಾಸ್ತಿ ಇತ್ತು ಗಗನಚುಕ್ಕಿ ಕಂಪೇರ್ ಮಾಡಿದ್ರೆ. ಅಂಡ್ ಅಲ್ಲಿಗೆ ಹೋಗೋ ದಾರಿ ಮಧ್ಯೆ ನಿಮಗೆ ಸುಮಾರು ಈ ಮೀನ್ ಫ್ರೈ ಅಂಗಡಿಗಳು ಸಿಗ್ತವೆ. ಅವರು ಸೌದೆಗಳನ್ನ ಹಾಕಿ ಅಲ್ಲಿ ಮೀನ್ಗಳನ್ನ, ಬ್ಯಾಕ್ ವಾಟರ್ ಮೀನ್ಗಳೇನಿರ್ತವೆ ಅದನ್ನ ಹಿಡಿದು ಫ್ರೈ ಮಾಡಿ ಆನ್ ದ ಸ್ಪಾಟ್ ಕೊಡ್ತಾರೆ. ಬಟ್ ಏನ್ ವಿಷಯ ಅಂದ್ರೆ, ನೀವು ಹೋಗೋಕ್ಕಿಂತ ಮುಂಚೆನೆ 1-2 ಆರ್ಡರ್ ಮಾಡಿ ಹೋಗೋದು ಒಳ್ಳೇದು. ಯಾಕಂದ್ರೆ ನಾವು ಆರ್ಡರ್ ಮಾಡಿ ಅರ್ಧ 1 ಗಂಟೆ ಆದ್ಮೇಲೆ ನಮಗೆ 1-2 ಪೀಸ್ ಮೀನ್ ಸಿಕ್ಕಿದೆ. ನಮಗೆ ಸಿಗೋದು ಡೌಟು. ನೀನು ಇವತ್ತು ಹೋಗದೆ ಇದ್ರು ಆಗ್ತಿತ್ತು. ಈ ಮೀನ್ ಫ್ರೈ ಮಾಡ್ಕೊಡ್ಲಿಕ್ಕೆ ಲೇಟ್ ಆಗಿರ್ಬೋದು, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಬಾಳೆ ಎಲೆ, ಮೀನು, ನೀರುಳ್ಳಿ, ಅದ್ರ ಮೇಲೆ ಲಿಂಬೆ ಹಣ್ಣು ಕೊಟ್ಟಿದ್ರು. ಇನ್ನೊಂದು ಸೆಟ್ ತಿನ್ಕೊಂಡ್ ಬಂದ್ವಿ. ಮೀನ್ ತಿಂದಿದ್ದು ಆಯ್ತು. నేను ಬೆಂಗಳೂರು ಹೊರಡೋ ಟೈಮಲ್ಲಿ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಗೊತ್ತಾ? ವರ್ಷ ಜೋರ್ ಮಳೆ.
ಅಲ್ಲಿ ಹೆಂಗೆ ಮಳೆ, ಅದು ಹೆಂಗೋದು ಅಲ್ಲಿ ನೋಡಲ್ಲಿ ಮಳೆ ಬರ್ತಿರೋದು, ಎಲ್ಲ ಹೆದರಿ ಇಲ್ಲೇ ನಿಂತಿದ್ದಾರಲ್ಲ. ನಂಗೆ ಇವಾಗ ಹೇಳ್ದ ನಾನು ಸ್ಮಾಗ್ ಅಂತ ಜಸ್ಟ್ ಬಂದಿದ್ ಕಣ. ಮಳೆ ಉಂಟು ಮಳೆ ಇಲ್ಲ, ಮಳೆ ಉಂಟು ಮಳೆ ಇಲ್ಲ. ಒಂದು ಏನ್ ತೆಗಿಯೋದು? A few moments later. ಏನು ಸಿನಿಮ್ಯಾಟಿಕ್ ಬರುತ್ತಲ್ಲ. ಸಕ್ಕರೆ ಕಡಿಮೆ ಆಗಿದೆ.